ಹೋಗಿ ನಾವು ಕಡಿಮೆ ಮಾಡ್ತೀವಿ ಅಂತ ತಗೊಂಡಿದ್ದವರು ಆಮೇಲೆ ಕಡಿಮೆ ಆಗಲ್ಲ, ಏನಿಲ್ಲ. ಅದು ಒಂದು ಮಂತ್ಗೆ ನಿಮ್ಗೆ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ, ಆ ಪವರಲ್ಲಿ 1 ಮಂತ್ ಕಡಿಮೆ ಆಗಿರುತ್ತೆ, ನೆಕ್ಸ್ಟ್ ಅದು ಮತ್ತೆ ಜಾಸ್ತಿ ಆಗುತ್ತೆ. ಇದು ಸೀರಿಯಸ್ ಆಗಿ ಕಡಿಮೆ ಆಗಿದೆ ನನ್ನ ಫ್ರೆಂಡ್ಗೆ. ಅದು ಫೋಟೋಗಳ್ನು ಹಾಕ್ತೀನಿ ನಿಮಗೆ, ವಿಡಿಯೋ ಮಾಡಿ ಇಟ್ಟಿದ್ದೆ ನಾನು. ಕಡಿಮೆ ಆಗುತ್ತೆ ಇಲ್ವಾ ನೋಡೋಣ ಅಂತ ಅಂದ್ಬಿಟ್ಟು. ಕಡಿಮೆ ಆಗಿದೆ. ಎಲ್ರಿಗೂ ನಮಸ್ಕಾರ. ಮಿಸ್ಟರ್ ಛಾಯಾಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದನ್ನ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಇದು ಖಂಡಿತ ಯೂಸ್ ಆಗುವಂಥ ವಿಡಿಯೋ. ವಿಷಯ ಏನು ಅಂತಂದರೆ ಸೋರಿಯಾಸಿಸ್. ಈ ಸೋರಿಯಾಸಿಸ್ಸು ತುಂಬ ಜಾಸ್ತಿ ಆಗ್ತಿದೆ ಇತ್ತೀಚೆಗೆ. ಯಾಕೆ ಜಾಸ್ತಿ ಆಗ್ತಿದೆ ಅಂದರೆ ನಾವು ತಿನ್ನೋ ಆಯಿಲ್ ಪದಾರ್ಥಗಳು, ರೋಡ್ ಸೈಡಲ್ಲಿ ತಿನ್ನೋ ಆಯಿಲ್ ಐಟಮ್ಸು, ಇದರಿಂದ ತುಂಬ ಜಾಸ್ತಿ ಆಗ್ತಿದೆ. ಅಂದರೆ ಯೂಸ್ ಮಾಡಿದ ಎಣ್ಣೆನ ಯೂಸ್ ಮಾಡ್ತಾರೆ. ಅದಕ್ಕೆ ಒಂದು ಆಯಿಂಟ್ಮೆಂಟ್ ಇದೆ. ಈ ಆಯಿಂಟ್ಮೆಂಟ್ ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಪಥ್ಯಗಳನ್ನ ಹೇಳ್ತೀನಿ. ದಯವಿಟ್ಟು ಇದನ್ನು ಏನೇನೋ ಹೇಳ್ತೇನೆ ಅಂತ ಅನ್ಕೋಬಿಡಿ. ಇದು ಖಂಡಿತ ನಮ್ಮ ಫ್ರೆಂಡ್ಗೆ ಆಗಿನೇ ಅವನು ಇದನ್ನೆಲ್ಲ ಫಾಲೋ ಮಾಡಿ ಕಡಿಮೆ ಆಗಿದೆ ಅವನಿಗೆ. ತುಂಬ ಜನ ಏನು ಹೇಳ್ತಾರೆ, ಕಡಿಮೆ ಆಗಲ್ಲ ಅಂತ. ಕಡಿಮೆ ಆಗುತ್ತೆ, ಬಟ್ ನೀವು ನೀಟಾಗಿ ಪಥ್ಯನ ಫಾಲೋ ಮಾಡಬೇಕು. ಒಂದು, ಎಣ್ಣೆ ಐಟಮ್ನ ಬಿಡಬೇಕು. ಎರಡನೇದು, ಚಿಕನ್ನು ಮಟನ್ ಹೆವಿ ಯಾರು ತಿಂತೀರಾ ಅದನ್ನು ಕಡಿಮೆ ಮಾಡಬೇಕು. ಮೂರನೇದು, ಖಾರ ಐಟಮ್ ತಿನ್ನಲೇಬಾರ್ದು. ಹಸಿರು ಮೆಣಸಿಕಾಯಿ ಈ ಥರದ್ದು ಏನು ಐಟಮ್ ಹಾಕಿರ್ತಾರೆ ಅದನ್ನು ತಿನ್ನಲೇಬಾರ್ದು. ನೀವೆಷ್ಟು ಕಂಟ್ರೋಲ್ ಮಾಡ್ತೀರಾ ಅಷ್ಟು ತುಂಬ ಒಳ್ಳೆಯದು ನಿಮಗೆ. ತುಂಬ ಕಂಟ್ರೋಲ್ ಮಾಡಬೇಕು ನೀವು. ಕಂಟ್ರೋಲ್ ಮಾಡಿದಷ್ಟು ನಿಮಗೆ ತುಂಬ ಒಳ್ಳೆಯದು. ಆದಷ್ಟು ಬೇಗನೆ ಕಡಿಮೆ ಆಗುತ್ತೆ. ಕಡಿಮೆ ಆಗಲ್ಲ ಅಂತ ಏನಿಲ್ಲ. ಏನಕ್ಕಿದು ಅಂದರೆ ಕರೆದಿರೋ ಎಣ್ಣೆಗಳನ್ನ ತಿಂದು ಆ ಸೋರಿಯಾಸಿಸ್ ಯಾರು ಬಂದಿರುತ್ತೆ ಅವ್ರ ಬ್ಲಡ್ ರೆಡ್ ಇರಲ್ಲ. ನೀವು ಬೇಕಾದ್ರೆ ಮೆಡಿಕಲ್ ಚೆಕ್ ಮಾಡಿಸಿ ಹೇಳ್ತಾರೆ ನಿಮಗೆ. ಮೆಡಿಕಲ್ ಟೆಸ್ಟ್ ಮಾಡಿದ್ಮೇಲೆ ಅವರೇ ಹೇಳ್ತಾರೆ ಬ್ಲಡ್ಗೆ ಏನೋ ಜಾಸ್ತಿ ಆಗಿದೆ ಸರ್ ಬ್ಲಡ್ಡಲ್ಲಿ ಒಂಚೂರು. ಅದು ಮಾಮೂಲಿ ನಾರ್ಮಲ್ ಬ್ಲಡ್ ಇರುತ್ತಲ್ಲ ಆ ಥರ ಇರಲ್ಲ, ಒಂಚೂರು ಡಾರ್ಕ್ ಬ್ಲಡ್ ಥರ ಆಗಿರುತ್ತೆ. ಸೋರಿಯಾಸಿಸ್ ಇರೋರಿಗೆ ಡಾರ್ಕ್ ಬ್ಲಡ್ ಥರ ಆಗುತ್ತೆ. ಇದು ಕಡಿಮೆ ಆಗಬೇಕು ಅಂತಂದರೆ ನೀವು ಬ್ಲಡ್ ಪ್ಯೂರಿಫೈ ಆಗೋ ಐಟಮ್ನ ತಿನ್ನಲೇಬೇಕು. ಹಣ್ಣುಗಳು, ದಾಳಿಂಬೆ ಹಣ್ಣು, ಕ್ಯಾರೆಟ್ ಜ್ಯೂಸು ಈ ಥರದ್ದನ್ನ ನಾವು 2 ಮಂತ್ಸ್ ಕುಡಿಲೇಬೇಕು. ಖಾರದ ಐಟಮ್ ಅಂತೂ ನೀವು ಖಂಡಿತ ಕಡಿಮೆ ಮಾಡಲೇಬೇಕು. ಇದನ್ನಿಷ್ಟು ಕಡಿಮೆ ಮಾಡ್ತಾ ಬಂದರೆ ನೀವು ಖಂಡಿತ ಕಡಿಮೆ ಆಗೇ ಆಗುತ್ತೆ. ಆಮೇಲೆ ನಿಮ್ಮಲ್ಲಿ ಧೈರ್ಯ ಇರಬೇಕು. ಇದು ಕಡಿಮೆ ಆಗುತ್ತೆ ಅನ್ನೋ ಧೈರ್ಯ ನಿಮ್ಮಲ್ಲಿ ಇರಬೇಕು. ಯೋಚನೆ ಮಾಡಿ ಅಯ್ಯೋ ನಂಗೆ ಆಗೋಯ್ತು, ಅಯ್ಯೋ ನಂಗೆ ಬಂದಿದೆ ಅನ್ನೋದನ್ನು ನೀವು ಖಂಡಿತ ಬಿಡಲೇಬೇಕು. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಿಮಗೆ ಖಂಡಿತ ಅಂತೂ ಕಡಿಮೆ ಆಗೋದೇ ಇಲ್ಲ. ಇದಂತೂ ಸತ್ಯ. ಯಾಕೆಂದರೆ ನಮ್ಮ ಫ್ರೆಂಡೇ ಮೊದಲೆಲ್ಲ ಸುಮಾರು ಕಡೆ ಮೆಡಿಕಲ್ನಲ್ಲಿ ತೋರಿಸಿ ಅಯ್ಯೋ ಇದೆ ಅಂದ್ಕೊಂಡು ಅದ್ರ ಕಡೆ ಗಮನ ಕೊಟ್ಟು ದಿನ ಜಾಸ್ತಿ ಆಗೋದು. ಅವ್ನು ಚಿಕನ್ ಮಟನ್ ತಿನ್ನೋಕ್ಕೆ ಶುರು ಮಾಡವ, ಅದು ಹೆವಿ ಆಗೋದು. ಯಾವಾಗ ಈ ಟ್ರೀಟ್ಮೆಂಟ್ ತೊಗೊಳಕ್ಕಿಂತ ಮೊದಲೇ ನಮ್ಗೆ ಒಂದು ಹುಡುಗನಿಗೆ ಆಯಿಂಟ್ಮೆಂಟು ಗೊತ್ತಿತ್ತು ಇದ್ರ ಬಗ್ಗೆ. ಅವ್ನಿಗೆ ಗೊತ್ತಿರಲಿಲ್ಲ ಸೋರಿಯಾಸಿಸ್ ಅಂತ. ಅವ್ನಿಗೆ ಯಾವುದೋ ಮೈಸೂರಲ್ಲಿ ಡಾಕ್ಟ್ರು ಕೊಟ್ಟು ಅದನ್ನು ಯೂಸ್ ಮಾಡಿ ಕಡಿಮೆ ಆಗಿತ್ತು. ಅದನ್ನು ಇವನು ಸಜೆಸ್ಟ್ ಮಾಡ್ದ, ಅಣ್ಣ ನೀವು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಅಂದರೆ ಸೋರಿಯಾಸಿಸ್ ಇದೆ, ಅಯ್ಯೋ ಮೈಯೆಲ್ಲ ಗೊತ್ತಾಗುತ್ತಲ್ಲ ಆ ಥರ ಅಂತ ಅನ್ಕೋಬಾರ್ದು. ಅದು ಅಂದ್ಕೊಂಡಷ್ಟು ನಿಮಗೆ ಅಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಖಂಡಿತ ನಿಜ, ಜಾಸ್ತಿ ಆಗೋದು ನಿಜ. ನೀವು ಅಂದ್ಕೊಂಡಷ್ಟು ಅದ್ರ ಬಗ್ಗೆ ಯೋಚನೆ ಮಾಡಿದಷ್ಟು ಅಂದರೆ ನಮ್ಮ ಆತ್ಮವಿಶ್ವಾಸ ಯಾವಾಗ ಕಡಿಮೆ ಆಗ್ತಾ ಹೋಗ್ತಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದು ಆಟೋಮೆಟಿಕಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅವನು ಯೋಚನೆ ಮಾಡೋದು ಬಿಟ್ಟ, ಆಯಿಂಟ್ಮೆಂಟ್ ಹಚ್ತಾ ಬಂದ. ಈ ರೋಡ್ ಸೈಡ್ ಐಟಮ್ ಎಲ್ಲ ತಿನ್ನೋದೇ ಬಿಟ್ಬಿಟ್ಟ. ರೋಡ್ ಸೈಡ್ ಐಟಮ್ ಎಲ್ಲ ಎಷ್ಟು ತಿನ್ನೋದು ಬಿಟ್ಟ ಅಂದರೆ ಸಿಕ್ಕಾಬಿಟ್ಟೆ ತಿನ್ನೋದು ಬಿಟ್ಟ. ಈಗ ಆಲ್ಮೋಸ್ಟ್ ಒಂದು ತಿನ್ನೋದೇ ಇಲ್ಲ ರೋಡ್ ಸೈಡಲ್ಲಿ ಐಟಮ್, ಎಣ್ಣೆ ಪದಾರ್ಥ ಅವು ಎಲ್ಲನೇ. ನೀವು ಸೋರಿಯಾಸಿಸ್ ಇರೋರು ದಯವಿಟ್ಟು ಎಣ್ಣೆ ಐಟಮ್ನ ತಿನ್ನೋದು ಬಿಡಿ, ಖಾರದ ಐಟಮ್ನ ತಿನ್ನೋದು ಒಂದು 2 ಮಂತ್ಸ್ ಬಿಟ್ಬಿಡಿ. ಹೌದು ನಾನು ತಿನ್ನಬಾರ್ದು, ನಂಗೆ ಕಡಿಮೆ ಆಗಬೇಕು ಅಂತ ಬಿಟ್ಬಿಡಿ, ಖಂಡಿತ ಕಡಿಮೆ ಆಗುತ್ತೆ. ಅದ್ರ ಜೊತೆ ಹೊರಗಡೆ ಯಾರ್ಯಾರೋ ಆ್ಯಡ್ಸ್ ಎಲ್ಲ ಕೊಡ್ತಾರೆ, ಸೋರಿಯಾಸಿಸ್ ಕಡಿಮೆ ಮಾಡ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ. ದಯವಿಟ್ಟು ಅಲ್ಲೆಲ್ಲ ಹೋಗಬೇಡಿ. ಅವರೆಲ್ಲ 10,000 to 15,000 ನಿಮಗೆ ಚಾರ್ಜ್ ಮಾಡ್ತಾರೆ, ಸೆಷನ್ ಅಂತಾರೆ. ಅದು ಯಾವುದು ನಡೆಯಲ್ಲ. ನಿಮಗೆ ಆ ದಿನಕ್ಕಷ್ಟೇ ಕಡಿಮೆ ಆಗುತ್ತೆ. ಒಂದು 3 daysಗೋ 4 daysಗೋ ಕಡಿಮೆ ಆಗುತ್ತೆ. ಅದಾದ್ಮೇಲೆ ಮತ್ತೆ ಅದು ಜಾಸ್ತಿ ಆಗುತ್ತೆ. ಇದು ನಿಜ. ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೀವು ಹೋಗಿರ್ತೀರ, ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹೋಗಿ ನಾವು ಕಡಿಮೆ ಮಾಡ್ತೀವಿ ಅಂತ ತಗೊಂಡಿದ್ದವರು ಆಮೇಲೆ ಕಡಿಮೆ ಆಗಲ್ಲ, ಏನಿಲ್ಲ. ಅದು ಒಂದು ಮಂತ್ಗೆ ಅವ್ರು ಕೊಟ್ಟು ಅಂದರೆ ಏನು ನಿಮಗೆ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ, ಆ ಪವರಲ್ಲಿ 1 ಮಂತ್ ಕಡಿಮೆ ಆಗಿರುತ್ತೆ, ನೆಕ್ಸ್ಟ್ ಅದು ಮತ್ತೆ ಜಾಸ್ತಿ ಆಗುತ್ತೆ. 1 ಮಂತ್ ಕಡಿಮೆ ಆಗುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ. ನೀವು ಅಯ್ಯೋ ಕಡಿಮೆ ಆಗಿತ್ತಲ್ಲ ಅಂತ ಖುಷಿ ಪಟ್ಟಿರ್ತೀರ, ಮತ್ತೆ ಬಿಟ್ಬಿಡ್ತೀರಾ. ಮತ್ತೆ ನೀವು ಚಿಕನ್ನು ಮಟನ್ನು ಅವು ಎಲ್ಲ ತಿನ್ನೋಕ್ಕೆ ಶುರು ಮಾಡ್ಬಿಡ್ತೀರಾ, ಮತ್ತೆ ಇಮಿಡಿಯೇಟ್ ಜಾಸ್ತಿ ಆಗುತ್ತೆ. ನೀವು ಈ ಆಯಿಂಟ್ಮೆಂಟ್ ಹಚ್ಚೋಕ್ಕೆ ಶುರು ಮಾಡಿದ ಮೇಲೆ ದಯವಿಟ್ಟು ನೀವು ಚಿಕನ್ನು ಮಟನ್ನು 2 ಮಂತ್ಸ್ ಬಿಟ್ಬಿಡಿ. ಕಂಪ್ಲೀಟ್ ಬಿಟ್ಟರೂ ತೊಂದರೆ ಇಲ್ಲ. ನಿಮ್ಮ ಹೆಲ್ತ್ಗಿಂತ ನಿಮ್ಗೆ ಯಾವುದೂ ದೊಡ್ಡದಲ್ಲ. ಈಗ ಆ ಸೋರಿಯಾಸಿಸ್ ಬಂದಿರೋರು ಹೆಂಗೆ ಅಂತಂದರೆ ಪಾಪ ಹೊರಗಡೆ ಹೋಗೋಕ್ಕಾಗಲ್ಲ, ಮುಖ ತೋರ್ಸೋಕ್ಕಾಗಲ್ಲ, ಸ್ಕಿನ್ನಲ್ಲಿ ಹಂಗೆ ಉಳ್ಕೊಂಡಿರುತ್ತೆ. ಇದು ಎಷ್ಟು ಹಳೇದೋಗುತ್ತೆ ಅಂತ ನನಗೂ ಗೊತ್ತಿಲ್ಲ, ಬಟ್ ನೀವು ಹಚ್ಚಿ ನೋಡಿ, ಟ್ರೈ ಮಾಡಿ. ಬಟ್ ಕಡಿಮೆ ಇರೋರಂತೂ ನೀವು 100% ಟ್ರೈ ಮಾಡ್ಬೋದು. ಜಾಸ್ತಿ ಇರೋರು ಯಾವ್ದಾರ ಒಂದು ಆಯಿಂಟ್ಮೆಂಟ್ ತೊಗೊಂಡು ನೀವು ಟ್ರೈ ಮಾಡಿ, ಸುಮ್ಮನೆ ಹಚ್ಚಿ ನೋಡಿ. ನಿಮಗೆ ಕಡಿಮೆ ಆಗುತ್ತೆ ಅಂತಂದರೆ ಖಂಡಿತ ಹಾಕಿ. ಊಟ ತಿಂಡಿ
ರೋಡ್ ಸೈಡಲ್ಲಿ ಎಣ್ಣೆ ಯೂಸ್ ಮಾಡಿರ್ತಾರಲ್ಲ, ರೋಡ್ ಸೈಡಲ್ಲಿ ಎಣ್ಣೆಗಳ ಐಟಮ್ ತಿಂತಿರಲ್ಲ ಅವ್ರಿಗೆ ಜಾಸ್ತಿ ಆಗಿರುತ್ತೆ. ಅಂದರೆ ಅವ್ರೇನು ಮಾಡಿರ್ತಾರೆ, ಕರೆದು ಹಾಕಿದ್ದೆ ಹಾಕಿ ಇವತ್ತು ಯೂಸ್ ಮಾಡಿದ್ದೆ ನಾಳೆ ಯೂಸ್ ಮಾಡಿದ್ದೆ ಆಚೆ ನಾಳಿದ್ದಕ್ಕೆ ಈ ಥರ ಯೂಸ್ ಮಾಡಿ 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 ಅದು ಕಪ್ಪಾಗ್ಬಿಟ್ಟಿರುತ್ತೆ. ಆ ಎಣ್ಣೆಲಿ ಕರೆದಿದ್ದೆಲ್ಲ ಆ ಎಣ್ಣೆಗೆ ಸೇರಿಕೊಂಡು ಅದು ನಮ್ಮ ಬಾಡಿಗೆ ಸೇರ್ಕೊಂಡು ಬ್ಲಡ್ಗೆ ಸೇರಿಕೊಂಡು ನಮ್ಮ ಬ್ಲಡ್ ಹಾಳಾಗ್ತಾ ಬಂದಿರುತ್ತೆ. ನಮಗೆ ಗೊತ್ತಾಗಲ್ಲ, ಅದು ಖಂಡಿತ ಗೊತ್ತಾಗಲ್ಲ. ನಾವೇನು ಅನ್ಕೋತೀವಿ ಏನೂ ಇಲ್ಲ ಯಾವತ್ತಾದರೂ ಒಂದು ದಿನ ಲೈಟಾಗಿ ಶುರು ಆಗುತ್ತೆ ಸ್ಕಿನ್ ಕಡಿಯೋ ಥರ, ಅವಲ್ಲಿಗೆ ಗೊತ್ತಾಗುತ್ತೆ ನಾವು ಏನೋ ಸ್ಕಿನ್ ಅಲರ್ಜಿ ಗೊತ್ತಲ್ಲ ಅಂತ ಅವತ್ತು ಓಡಾಡ್ತೀವಿ. ಪಾಪ ಯಾರು ಕರೆಕ್ಟಾಗಿ ಹೇಳೋಕ್ಕಾಗೋದು ಇಲ್ಲ ಇದನ್ನು, ಈ ಥರ ಆಗಿದೆ ನಿಮ್ಗೆ ಇದು ಈ ಥರ ಅಂತ. ಇವತ್ತೇನಾದರೂ ನಮ್ಗೆ ಹೆಲ್ತ್ ಹಾಳಾಗ್ತಿದೆ ಅಂತಂದರೆ ನಮ್ಮ ಲೈಫ್ ಸ್ಟೈಲೇ ಕಾರಣ. ಮನೇಲಿ ಮಾಡಿದ್ದು ಊಟ ತಿನ್ನಲ್ಲ, ಹೊರಗಡೆ ಹೋದರೆ ಎಣ್ಣೆದು ಬಜ್ಜಿ ಅಂತೆ, ಬೋಂಡ ಅಂತೆ, ಕಬಾಬ್ ಅಂತೆ, ಎಗ್ ರೈಸ್ ಅಂತೆ, ಇದನ್ನೇ ಜಾಸ್ತಿ ತಿಂತೀವಿ. ಆ ಜಾಸ್ತಿ ತಿಂದು ದಿನ ಅದನ್ನೇ ತಿಂದು ಅದು ಜಾಸ್ತಿ ಆಗಿರುತ್ತೆ. ಈಗೇನು ಮಾಡೋಕ್ಕಾಗಲ್ಲ. ಈಗ ಯಾವುದೋ ಊರು ಬಿಟ್ಟು ಬಂದವ್ರು, ಈಗ ಹಳ್ಳಿಲಿಂದ ಬಂದವ್ರು ಸಿಟಿಗೆ, ಅವ್ರ ಪಾಪ ತಿನ್ನಲೇಬೇಕು, ವಿಧಿ ಇಲ್ಲ, ತಿನ್ನೋಕ್ಕಾಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಆದಷ್ಟು ಕಡಿಮೆ ತಿನ್ನೋರು. ಇಲ್ಲ ಅಂತಂದರೆ ಸ್ಕಿನ್ ಅಲರ್ಜಿ ಅಂತೂ ಇತ್ತೀಚೆಗೆ ತುಂಬ ಜಾಸ್ತಿ ಆಗಿದೆ. ತುಂಬ ಜನ ಸೋರಿಯಾಸಿಸ್ ಅಂತೂ ಇತ್ತೀಚೆಗೆ ನೀವು ಆ್ಯಡ್ಗಳನ್ನೇ ನೋಡಿರ್ತೀರ ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಿ, ಸೋರಿಯಾಸಿಸ್ ಅಂತ. ದಯವಿಟ್ಟು ಹೊರಗಡೆ ಫುಡ್ನ ಖಂಡಿತ ಕಡಿಮೆ ಮಾಡಿ. ಅಂದರೆ ಎಣ್ಣೆಲಿ ಕರೆದಿರೋದನ್ನ ಕಡಿಮೆ ಮಾಡಿ, ಹೆವಿ ತಿನ್ನಬೇಡಿ. ಎಣ್ಣೆಲಿ ಕರೆದಿರೋದು ಬಜ್ಜಿ ಬೋಂಡ ಇವನ್ನೆಲ್ಲ ನಿಮ್ಗೆಲ್ಲಾದ್ರೂ ನೀಟ್ ಇದೆ ಅಂತ ಅನ್ನಿಸೋ ಕಡೆ ತಿಂದರೂ ಪರವಾಗಿಲ್ಲ. ಬಟ್ ನಾವೇನು ಮಾಡ್ತೀವಿ, ಎಲ್ಲೋ ಹೋಗ್ತೀವಿ ತಿಂತೀವಿ, ನಾವು ಹೋಗೋಕೆ ನಮ್ಮ ಮೊದಲೇ ಅದನ್ನು ಕರೆದಿಟ್ಟಿರ್ತಾರೆ, ಆ ಥರ ಆಗುತ್ತೆ. ದಯವಿಟ್ಟು ಅದನ್ನು ಕಡಿಮೆ ಮಾಡಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಾನೊಂದೆಲ್ಲೋ ಹೋಗಿದ್ದೆ, ನೀವು ಆ ಎಣ್ಣೆನ ನೋಡಿದ್ರೆ ಚರಂಡಿಯಲ್ಲಿ ಹರಿಯೋ ನೀರಿಗೂ ಆ ಎಣ್ಣೆಗೂ ವ್ಯತ್ಯಾಸನೇ ಇರಲಿಲ್ಲ. ನಾನು ಹೋಗೊಂದು ಐಟಮ್ ಆರ್ಡ್ರ್ ಮಾಡಿದೆ, ಅದನ್ನು ನೋಡಿ ನಂಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ. ಅವತ್ತೇ ಲಾಸ್ಟು, ಆ ಅಂಗಡಿಗೆ ಮತ್ತೆ ನಾನು ಹೋಗಲಿಲ್ಲ. ಅದೇ ಥರ ತುಂಬ ನಾವು ಹೋಗೋಕ್ಕಿಂತ ಮೊದಲೇ ಅದೇ ಎಣ್ಣೆನ ಯೂಸ್ ಮಾಡಿ ಈ ಥರ ಎಲ್ಲ ಮಾಡಿರ್ತಾರೆ. ದಯವಿಟ್ಟು ಸೋರಿಯಾಸಿಸ್ ಇರೋರು, ಎಕ್ಸ್ಪೆಷಲಿ ಸೋರಿಯಾಸಿಸ್ ಇರೋರು ಹೊರಗಡೆ ಐಟಮ್ ತಿನ್ನಬೇಡಿ. ಪಥ್ಯ ಅಂತ ನೀವೇ ಫಾಲೋ ಮಾಡಿ. ಹಸಿರುಮೆಣಸಿಕಾಯಿ ತಿನ್ನಬೇಡಿ, ನಾನ್ ವೆಜ್ ಜಾಸ್ತಿ ತಿನ್ನಬೇಡಿ, ಮಸಾಲೆ ಐಟಮ್ ತಿನ್ನಬೇಡಿ, ಹೊರಗಡೆ ಫುಡ್ಡು ಹೆವಿ ತಿನ್ನಬೇಡಿ. ತಿನ್ನಲೇಬೇಡಿ, ಬಿಟ್ಬಿಡಿ. ವಿಧಿ ಇದ್ದಾಗ ಬೆಂಗಳೂರಲ್ಲೆಲ್ಲೋ ಇದ್ದಾರೆ ಅಂತಂದರೆ ಪರವಾಗಿಲ್ಲ. ಬಟ್ ಹಳ್ಳಿ ಕಡೆ ಮನೆ ಇದೆ ಅಂತಂದ್ರೆ ಹೊರಗಡೆ ಫುಡ್ ಬಿಟ್ಬಿಡಿ. ನೀಟಾಗಿ ಇಷ್ಟನ್ನು ಫಾಲೋ ಮಾಡಿದ್ರೆ ಖಂಡಿತ ಸಾಲೋ ಆಗೇ ಆಗುತ್ತೆ. ಹಾಗೆ ನಮ್ಗೆ ಇನ್ನೊಬ್ಬ ನಾಟಿ ಔಷಧಿಯವರು ಗೊತ್ತಿದ್ದಾರೆ, ಅವ್ರನ್ನ ಹೋಗಿ ಇನ್ನಷ್ಟು ಕೇಳ್ತೀನಿ, ಅವರಲ್ಲಿ ಈ ಥರ ಕೊಡ್ತಾರ ಏನು ಅಂತ. ಅವ್ರೊಂಚೂರು ಯಾವುದೋ ಪೌಡ್ರು ಅಂತ ಕೊಟ್ಟಿದ್ರು, ಅದು ಕೊಟ್ಟರು ಕಡಿಮೆ ಆಗಿತ್ತು ಅಂತ ಹೇಳಿದರು. ಅವ್ರ ಇಂಟರ್ವ್ಯೂನು ನಾನು ಮಾಡ್ತೀನಿ. ಅವ್ರ ಇಂಟರ್ವ್ಯೂ ಮಾಡಿ ಸೋರಿಯಾಸಿಸ್ದು ಏನಿದೆ ವಿಷಯನ ತಿಳಿಸ್ಕೊಡ್ತೀನಿ. ಆ ಆಯಿಂಟ್ಮೆಂಟ್ ಇಟ್ಕೊಂಡಿದ್ದಾನೆ, ಅಕಸ್ಮಾತ್ ಏನಾದರೂ ಸಣ್ಣದಾಗಿ ನವೆಗಿವೆ ಬಂತು ಆತು ಅಂತಂದ್ರೆ ಮತ್ತೆ ಹಚ್ತೀನಂತೆ. ನಾನು ರೀಸೆಂಟಾಗಿ ವಿಡಿಯೋ ಮಾಡೋಕ್ಕಿಂತ ಮೊದಲೇ ಕೇಳಿದ್ದೆ ಅವನ್ನ, ಏನಾದರೂ ಬಂತೇನೋ ಮತ್ತೆ ಏನು ಅಂತ. ಅವನು ಹೇಳ್ದ, ಇಲ್ಲ ಮಗ ಇಟ್ಕೊಂಡಿದ್ದೀನಿ, ಅಕಸ್ಮಾತ್ ಏನಾದರೂ ಅದು ಬರುತ್ತೇನೋ ಥರ ಕಂಡ್ರೆ, ಅಕಸ್ಮಾತ್ ಲೈಟಾಗಿ ನವೆ ಏನಾದರೂ ಬಂದರೆ ಅದು ಹಚ್ತೀನಿ, ಆದರೆ ಬೆಳಗ್ಗೆಗೆ ನವೇನೂ ಇರಲ್ಲ, ಏನೂ ಇರಲ್ಲ ಅಂತ. ದಯವಿಟ್ಟು ಇದನ್ನು ಸೀರಿಯಸ್ ಆಗಿ ತೊಗೊಂಡು ನೀವು ಅಪ್ಲೈ ಮಾಡ್ತಾ ಬನ್ನಿ. ಯಾರ್ಯಾರು ಹೊರಗಡೆ ಹೋಗಿ ಮೋಸ ಹೋಗಿದ್ದೀರಾ, ಖಂಡಿತ ಯಾರು ಇಲ್ಲೂ ಹೋಗ್ಬೇಡಿ ಹೊರಗಡೆ. ಇದನ್ನು ಕಡಿಮೆ ಅಂತೂ ಮಾಡಲ್ಲ. ಯಾರೊಬ್ರು ಆಯುರ್ವೇದಿಕ್ದವ್ರು ಹೇಳ್ತಾರೆ, ಇತ್ತೀಚೆಗೆ ಯಾವುದೋ ಅನಾಥಾಶ್ರಮದ ವಿಡಿಯೋ ನೋಡಿದೆ ಕಡಿಮೆ ಆಗಿದೆ ಅಂತ. ಆ ಥರ ಟ್ರಸ್ಟೆಡ್ ಅವರಿದ್ರೆ ನೀವು ಹೋಗಿ, ಅಲ್ಲಿ ಹೋಗಿ, ಖಂಡಿತ ಕಡಿಮೆ ಆಗ್ಬೋದೇನೋ. ಯಾಕೆಂದ್ರೆ ಅವರು ವಿಡಿಯೋನೇ ಹಾಕಿದ್ದಾರೆ, ಅದು ಯೋಗಿ ಅವರ ಅನಾಥ ಆಶ್ರಮದಲ್ಲಿ ಯಾರೋ ಒಬ್ರಿಗೆ ಆಗಿತ್ತು, ಪಾಪ ಅವ್ರಿಗೆ ಆಗಿದ್ದಾರೆ, ಅವ್ರಿಗೆ ಕಡಿಮೆ ಆಗಿದೆ. ವಿಡಿಯೋ ಮುಖಾಂತರ ಅವರು ಹೇಳಿದ್ದಾರೆ ಕಡಿಮೆ ಆಗಿದೆ, ನೀವು ಹೋಗ್ಬೋದು ಅಂತ. ಅದು ಹೋಗಿ ನೋಡಿ ಎಷ್ಟಿದೆ ಏನು ಅಂತ. ನಿಮ್ಗೆ ಖಂಡಿತ ಅಂಥ ಕಡೆ ಟ್ರಸ್ಟೆಡ್ ಅಂದರೆ ಎಲ್ಲೋ ವಿಡಿಯೋ ಮಾಡಿ ಹಾಕಿದ್ದಾರೆ, ಪ್ರೂಫ್ ಇದೆ ಅಂತಂದರೆ ಅಲ್ಲೂ ಹೋಗಿ. ಸುಮ್ಮನೆ ಎಲ್ಲ ಕಡೆ ಹೋಗಿ ನಿಮ್ಮ ದುಡ್ಡನ್ನು ವೇಸ್ಟ್ ಮಾಡ್ಕೋಬೇಡಿ. ಎಷ್ಟು ತಗೋತಾರೆ ಅಂತಂದರೆ ಅವ್ರಿಗೆ ಗೊತ್ತಿರುತ್ತೆ ಕಡಿಮೆ ಆಗಲ್ಲ ಅಂತ, ಆದ್ರೂ 10,000 12,000 ಚಾರ್ಜ್ ಮಾಡ್ತಾರೆ. ಸುಮ್ಮನೆ ಆಯಿಂಟ್ಮೆಂಟ್ಗಳು ಬರೀತಾರೆ, ಆಗ ಏನಂದರೆ ಏನೂ ವರ್ಕ್ ಆಗಲ್ಲ. ದಯವಿಟ್ಟು ಈ ಥರ ಹೋಗಿ ದುಡ್ಡನ್ನು ಕಳ್ಕೊಬೇಡಿ. ಈ ಆಯಿಂಟ್ಮೆಂಟನ್ನು ಟ್ರೈ ಮಾಡಿ ಸರಿ ಹೋಯಿತು ಅಂತಂದರೆ ಕಮೆಂಟ್ ಮಾಡಿ. ದಯವಿಟ್ಟು ಇದು ಇನ್ನಷ್ಟು ಜನಕ್ಕೆ ಯೂಸ್ ಆಗಲಿ, ಆದಷ್ಟು ಶೇರ್ ಮಾಡಿ. ಸೋರಿಯಾಸಿಸ್ಸು ಸಾಂಕ್ರಾಮಿಕ ರೋಗ ಅಲ್ಲ, ಯಾರಿಗೂ ಹರಡಲ್ಲ, ಏನು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಅವ್ರು ಟವಲ್ ಯೂಸ್ ಮಾಡಿದ್ರು, ಅವ್ರ ಬಟ್ಟೆ ಯೂಸ್ ಮಾಡಿದ್ರು ಏನೂ ಹರಡಲ್ಲ. ಯಾಕೆ ಅಂದರೆ ನಮ್ಮ ಫ್ರೆಂಡ್ ಅವ್ರ ಮನೇಲೆ ಸುಮಾರು ತಿಂಗಳ ಕಾಲ ಇದ್ದ, ಅವನಿಗೇನು ಹರಡಿಲ್ಲ, ಯಾರಿಗೂ ಏನು ಹರಡಿಲ್ಲ. ಅವನಿಗಿತ್ತು, ಅವನಿಗೆ ಕಡಿಮೆ ಆಗಿದೆ. ನೀವು ಈ ಆಯಿಂಟ್ಮೆಂಟನ್ನು ಖಂಡಿತ ಯೂಸ್ ಮಾಡಿ, ಖಂಡಿತ ಆತ್ಮವಿಶ್ವಾಸದಿಂದ ಯೂಸ್ ಮಾಡಿ. ಅಂದರೆ ಕಡಿಮೆ ಆಗುತ್ತೆ, ಏನೂ ಆಗಲ್ಲ ಅಂತ ಖಂಡಿತ ಯೂಸ್ ಮಾಡಿ, ಕಡಿಮೆ ಆಗುತ್ತೆ. ಬೇರೆಲ್ಲೂ ಹೋಗಿ ಮೋಸ ಹೋಗಬೇಡಿ. ಇದನ್ನು ಯೂಸ್ ಮಾಡ್ತಾ ಬನ್ನಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. 100% ಕಡಿಮೆ ಆಗುತ್ತೆ.
ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಂತೂ ಪ್ರಾಮಿಸ್ ಅಲ್ಲ. ಯಾಕೆಂದ್ರೆ ತುಂಬಾ ಜನ ಈ ಸೋರಿಯಾಸಿಸ್ ಬಗ್ಗೆ ಹೇಳ್ತಾ ಇರೋದು ನೋಡಿ, ಆ ಕಾಮೆಂಟ್ಸ್ಗಳನ್ನ ನೋಡಿ ಇಲ್ಲ ಮಾಡಬೇಕು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತಾನೆ ಮಾಡ್ತಿದ್ದೀನಿ. ನೀವು ಕಮೆಂಟ್ಸ್ ಓಪನ್ ಮಾಡಿದ್ರೆ 500, 1000, 200, 300 ಈ ಥರ ನಮಗಿದೆ ಸೋರಿಯಾಸಿಸ್ ಹೇಳಿ ಸರ್, ನಿಮ್ಗೆ ಕಡಿಮೆ ಆಗಿದೆಯಾ, ನಿಮ್ಗೆ ಕಡಿಮೆ ಆಗಿದೆ ಹೇಳಿ ಸರ್, ನಾವು ಅಲ್ಲಿ ಹೋಗಿದ್ವಿ ಮೋಸ ಹೋಗಿದ್ವಿ, ಇಲ್ಲಿ ಹೋದ್ವಿ ಮೋಸ ಹೋದ್ವಿ, ಈ ಥರ ಇದೇ ಇರುತ್ತೆ. ಅದಕ್ಕೆ ಬೇರೆ ಎಲ್ಲೂ ಹೋಗಿ ಮೋಸ ಹೋಗಬೇಡಿ. ಈ ಆಯಿಂಟ್ಮೆಂಟ್ನ ಹಚ್ಚಿ ಕಡಿಮೆ ಆಗುತ್ತೆ, ಇದಂತೂ ಖಂಡಿತ. ನಿಮ್ಮ ಆತ್ಮವಿಶ್ವಾಸ ಇಟ್ಕೊಳ್ಳಿ, ಪಥ್ಯನ ಫಾಲೋ ಮಾಡಿ, ಖಂಡಿತ ಕಡಿಮೆ ಆಗುತ್ತೆ. ಯಾರು ಭಯ ಪಡಬೇಡಿ, ಅಯ್ಯೋ ಕಡಿಮೆ ಆಗುತ್ತಾ ಇದು, ಕಡಿಮೆ ಆಗುತ್ತಾ ಇದು, ಕಡಿಮೆ ಆಗುತ್ತಾ ಇದು ಅಂತ ಖಂಡಿತ ಭಯ ಪಡಬೇಡಿ. ಬೆಳಿಗ್ಗೆ ರಾತ್ರಿ ಮಲ್ಕೊಳ್ಳೋವಾಗ ಹಚ್ಚಿ. ಆಯಿಂಟ್ಮೆಂಟ್ ಬಂದು 110 ರೂಪಾಯಿನೋ ಎಷ್ಟೋ ಇದೆ. ನೀವು ಅಪೋಲೋ ಫಾರ್ಮಸಿಗೆ ಹೋಗಿ ತಗೊಂಡ್ರೆ ನಿಮ್ ತಗೊಂಡ್ ಏನೋ ಪಾಯಿಂಟ್ಸ್ ಇದ್ರೆ 100 ರೂಪಾಯಿಗೆ ಸಿಗುತ್ತೆ. ಬಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ತುಂಬಾ ಜನಕ್ಕೆ ವಿಷಯ ಗೊತ್ತಾಗ್ಲಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.